ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಷ್ಟಾಕೊಂದು ಕೋಳಿ ನೋಡಿ ನೀವು ಗಾಬರಿ ಆಗ್ಬೋದು. ಇದೊಂದು ಕೋಳಿ ಫಾರ್ಮಿಂಗ್. ಇಲ್ಲಿ ನೋಡ್ರಿ ತತ್ತಿ ನೋಡ್ರಿ, ನೀವು ಮೊದಲ ತತ್ತಿ ಎಂತ ದೊಡ್ಡದೈತಿ ಇದೆ. ಈಗ ಇದು ದೊಡ್ಡ ತತ್ತಿ ಐತಿ, ಇಂಥದ್ದೊಂದು ಸಣ್ಣ ತತ್ತಿನ ತೋರಿಸ್ತೀನಿ ನಿಮ್ಗೆ, ನೀವು ನೋಡ್ರಿ. ಸೊ ಈ ವಿಡಿಯೋ ಮಾಡ್ತಾ ಇರೋದು ಎಜುಕೇಶನ್ ಪರ್ಪಸ್ ಅಷ್ಟೇ, ಯಾವುದೇ ಬಿಸ್ನೆಸ್ಗೋಸ್ಕರ ನಾವು ಯಾವುದು ಪ್ರಮೋಷನ್ ಯಾವುದೇನು ಮಾಡ್ತಾ ಇಲ್ಲ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಕೋಳಿಗಳಿದೆ. ನೀವು ಒಂದು ವೇಳೆ ಮಾಡೋಗಿದ್ರೆ ಮಾಡಿ, ಬಟ್ ನಾವು ಇದನ್ನು ತಿಳಿಸ್ಕೊಡ್ತಾ ಇದೀವಿ ಅಷ್ಟೇ. ಸೊ ನೋಡಿ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಕೋಳಿಗಳಿದೆ. ನಮ್ಮ ಊರಿನ ಸಮೀಪದಲ್ಲಿರುವಂಥ ಒಂದು ಕೋಳಿ ಫಾರಂ ಶೆಡ್ಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ದು. ಸೊ ನೋಡಿ, ಇಲ್ಲಿ ಅಲ್ಲಿ ಒಂದು ದೊಡ್ಡ ಮೊಟ್ಟೆ ನೋಡಿದ್ವಿ, ಇಲ್ಲಿ ಸಣ್ಣ ಮೊಟ್ಟೆ ನೋಡ್ತಾ ಇದ್ವಿ. ಈ ಕೋಳಿಗೆ ಹಲವಾರು ರೀತಿಯಿಂದ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಒಂಥರ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಆದ್ರೆ ನಾವು ಯಾವುದೇ ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ, ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನೀವು ಮಿನಿಮಮ್ ಅಂದ್ರೆ ಇಲ್ಲಿ 12,000 ಕೋಳಿಗಳಿದೆ ಅಂತೆ. ಅಂದ್ರೆ ಒಂದು ಕೋಳಿ ಒಂದು ದಿವ್ಸಕ್ಕೆ ಒಂದು ತತ್ತಿ ಹಾಕಿದ್ರೆ ಡೈಲಿ 12,000 ತತ್ತಿ ಬರ್ತಾವೆ. ನೀವು ಇಲ್ಲಿ ನೋಡ್ಬೋದು ತತ್ತಿ ಟ್ರೇಗಳನ್ನು ನೋಡ್ಬೋದು ನೀವು ಇಲ್ಲಿ. ಈ ಕಡೆ ಅದೇ ಕೋಳಿಗಳಿಗೆ ಫುಡ್ ಹಾಕುವಂತ ಮಷಿನ್ಗಳನ್ನು ನೋಡ್ಬೋದು. ಯಾರು ಕೈಲಿ ಹಾಕಕ್ಕಂತೂ ಆಗಲ್ಲ ಅಷ್ಟು 12,000 ಕೋಳಿಗಳಿಗೆ. ಸೊ ಅದೇ ರೀತಿ ಇಲ್ಲಿ ಮಷಿನ್ಗಳನ್ನು ಅಳವಡಿಸಿದ್ದಾರೆ. ಮಷಿನ್ಗಳನ್ನು ಫುಲ್ ಅಲ್ಲಿದ್ದ ಒಂದು ಟ್ರಾಲಿ ಮಾಡಿರ್ತಾರೆ. ಸೊ ಆ ಟ್ರಾಲಿಲಿದ್ದ ತೊಳ್ಕೊಂತ ಹೋದ್ರೆ ಆಟೋಮೆಟಿಕ್ ಫುಡ್ ಅಷ್ಟಕ್ಕೂ ಹೋಗ್ತಾವ. ಆ ಥರ ಇವರು ಬಿಸ್ನೆಸ್ ಮಾಡ್ತಾರ. ತತ್ತಿ ನೋಡ್ಬೋದು ನೀವು ಅಲ್ಲಿ. ಕೋಳಿಗಳನ್ನು ಕ್ಲೀನಾಗಿ ಇಡುವುದು ಅಷ್ಟೇ ಮುಖ್ಯ. ಯಾಕಪ್ಪ ಅಂತಂದ್ರೆ ಒಂದು ಕೋಳಿ ಏನಾದರೂ ಸತ್ತಪ್ಪ ಅಂತಂದ್ರೆ ಅದರಿಂದ 10 ಕೋಳಿ ಸಾಯುವಂತ ಸಿಚುವೇಶನ್ ಇರುತ್ತೆ. ಸೊ ಒಂದು ಬಾಕ್ಸ್ನಲ್ಲಿ 4 ಕೋಳಿಗಳನ್ನ ಹಾಕಿರ್ತಾರೆ. ಅವು ಹೇಗೆ ತತ್ತಿ ಇಡ್ತಾರೆ, ಸೀದಾ ಡೈರೆಕ್ಟ್ ಆಗಿ ಕೆಳಗಡೆ ಬಂದ್ಬಿಡ್ತಾವೆ. ಕೆಲಸಗಾರನ ಇಟ್ಕೊಂಡಿರ್ತಾರೆ. ಅವ್ರ ಕೆಲಸಗಾರ ತತ್ತಿ ತೆಗೆಯೋದು, ಟ್ರೇಗ್ ಹಾಕೋದು, ತತ್ತಿ ತೆಗೆಯೋದು, ಟ್ರೇಗ್ ಹಾಕೋದು ಅಷ್ಟೇ. ಇಲ್ಲಿ ಒಂದು ಶೆಡ್ನಲ್ಲಿ ಸುಮಾರು 12,000 ಕೋಳಿಗಳಿದೆ. ಸೊ ಆ ಕಡೆ ಒಂದು ಶೆಡ್ ಖಾಲಿ ಐತಿ, ನೀವು ನೋಡ್ರಿ, ತೋರಿಸ್ತೀನಿ ನಿಮಗೆ ಈಗ. ಸೊ ನೋಡ್ರಿ, ನಿಮ್ಗೆ ಈಗ ಇಲ್ಲಿದ್ದ ಹಿಡ್ದು ಅಲ್ಲಿವರೆಗೂ ಆ ಮೂಲಿವರೆಗೂ ನೋಡಿದ್ರಪ್ಪ ಅಂತಂದ್ರೆ ಮಿನಿಮಮ್ ಅಂದರೂ ಒಂದು ಕೋಳಿ ಫಾರ್ಮ್ ಶೆಡ್ 200 ಮೀಟರ್ ಸಮೀಪ ಆಗತ್ತೆ. ಅಷ್ಟು ಉದ್ದ ಐತಿದೆ ನೋಡ್ರಿ ಬೇಕಾದ್ರೆ ನೀವು. ಸೊ ನೀವು ನೋಡ್ಬೋದು ಇಲ್ಲಿ ಕೋಳಿಗಳೆಲ್ಲ ಎಷ್ಟು ಕ್ಲೀನಾಗಿ ಕಾಣತ್ತಾವ ಅಂತಂದು. ಮತ್ತು ಹಂಗೆ ಜೂಮ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ಅಲ್ಲಿ ತತ್ತಿ ಟ್ರೇಗಳೆಲ್ಲ ಕಾಣತ್ತ ನಿಮ್ಗೆ. ಈಗ ಜಸ್ಟ್ ಬಿದ್ದಿರ್ತಕ್ಕಂಥ ತತ್ತಿಗಳು ಅವನ್ನ ತೆಗೆಯೋದು, ಟ್ರೇಗೆ ಹಾಕೋದು ಮಾಡ್ತಾರೆ. ನಾ ಕೇಳಿದ ಪ್ರಕಾರ ಒಬ್ಬರಿಗೆ ಕೆಲಸಗಾರರಿಗೆ ಒಂದು ದಿವ್ಸಕ್ಕೆ 300 ರೂಪಾಯಿ ಕೊಡ್ತಾರಂತೆ. 300 ರೂಪಾಯಿ ಆಳಿನ ಖರ್ಚು ತೆಗೆದ್ರಪ್ಪ ಅಂತಂದ್ರೆ ಆರಾಮ್ ರೊಕ್ಕ ಉಳಿತೈತೆ ಅವ್ರಿಗೆ. ಸೊ ನಿಮಗೆ ಹೆಚ್ಚು ಲಾಭ ಬೇಕಪ್ಪ ಅಂತಂತಂದ್ರೆ ಕೋಳಿಗೆ ಫುಡ್ ಹಾಕೋದಿರ್ಬೋದು, ಆಮೇಲೆ ಕೋಳಿ ಕ್ಲೀನಾಗಿ ಇಡೋದಿರ್ಬೋದು. ಕೋಳಿ ಇಷ್ಟು ಸ್ವಚ್ಛವಾಗಿರ್ಬೇಕು ಕಾರಣಪ್ಪ ಅಂತಂದ್ರೆ ನೀವು ಹೆಂಗೆ ಕ್ಲೀನ್ ಮಾಡಿಡ್ತೀರಿ ಹಂಗೆ ಜಾಸ್ತಿ ಲಾಭ ಕೊಡುತ್ತೆ. ಆ್ಯಂಡ್ ನೀವು ಅದನ್ನು ನೋಡ್ಬೋದು ಎಷ್ಟು ಕ್ಲೀನ್ ಐತಿ. ಸೊ ಲಾಭ ಒಂದೇ ಉದ್ದೇಶದಿಂದ ನೀವು ಇದನ್ನು ಮಾಡಬಾರ್ದು. ಮತ್ತು ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲೇ ತತ್ತಿ ಟ್ರೇಗಳನ್ನು ನೋಡ್ಬೋದು. ಒಂದು ದಿವ್ಸಕ್ಕೆ 12,000 ತತ್ತಿಗಳು ಬರ್ತಾವೆ. ಸೊ 12,000 ತತ್ತಿಗಳ ಬಿಸ್ನೆಸ್ ಮಾಡ್ಬೋದು. ಬೆಸ್ಟ್ ಬಿಸ್ನೆಸ್ ಐತಿ. ಸೊ ಇಲ್ಲಿ ಎಷ್ಟೊಂದು ತತ್ತಿಗಳು ಇಟ್ಟಾರ. ನಾವು ಇವತ್ತು ಎದಕ್ಕೆ ಬಂದಿದ್ವಿಪ್ಪ ಅಂತಂದ್ರೆ ಇದೇ ತತ್ತಿಗಳನ್ನು ತೊಗೊಂಡು ಹೋಗಕ್ಕೆ ಬಂದಿದ್ವಿ. ಬಟ್ ವಿಡಿಯೋ ಮಾಡೋಕೆ ಪರ್ಮಿಷನ್ ಕೇಳಿದ್ವಿ, ಕೊಡಲಿಲ್ಲ. ಸೊ ಅದ್ರ ಸಂಬಂಧ ನಾವು ಮಾಡಿದ್ದು ಹೆಂಗೋ ಒಟ್ಟು ಒಂದು ಮಾಡಿದ್ವಿ. ನೋಡ್ರಿ, ಅದರದ ಫುಡ್ಡಿಂದ ಈಗ ಮಷಿನ್ ಚಾಲು ಆಗೈತಿ. ಆ ಮಷಿನ್ ಎಲ್ಲ ಗೋಧಿ, ಜೋಳ ಅವೆಲ್ಲ ರುಬ್ಬಿ ಕೇಸಿ ಆಟೋಮೆಟಿಕ್, ಗೋವಿನ ಜೋಳ ಎಲ್ಲ ರುಬ್ಬಿ ಆಟೋಮೆಟಿಕ್ ಆ ಮಷಿನ್ ಒಳಗೆ ಕೆಡುತ್ತಾ ಅದನ್ನು ಟ್ರ್ಯಾಲಿಲಿದ್ದ ಅವ್ರು ಯೂಸ್ ಮಾಡ್ತಾರೆ. ತತ್ತಿಗಳನ್ನು ನೋಡ್ಬೋದು, ಇಲ್ಲಿ ಎಷ್ಟು ಹಾಕೊಂಡು ತತ್ತಿಗಳದ. ಇವೆಲ್ಲ ಈಗ GD ಹಿಡ್ದ ಬಂದ್ ಆಗೈತಿದ ಕೋಳಿ ಫಾರ್ಮ್. ಬಟ್ ಇದು ಏನಾರ ಚಾಲು ಆತಂದ್ರೆ ಮತ್ತೆ ಈ ಕಡೆ ಒಂದು ಸ್ವಲ್ಪ ಕೋಳಿಗಳು ಹಾಕ್ಬೋದು. ಸಿಕ್ಕಾಪಟ್ಟೆ ಪ್ರಾಫಿಟ್ ಐತಿ ಇದ್ರೊಳಗೆ. ಮಾಡ್ರಿ, ಬೇಕಾದ್ರೆ, ಬೇಡಾದ್ರೆ ಬಿಟ್ಬಿಡ್ರಿ, ನಡೀತೈತೆ. ನೀವು ಹೆಂಗೆ ಲಾಭ ತಗೋತೀರಿ ಹಂಗೆ ಅದಕ್ಕೆ ಫುಡ್ಡನ್ನು ಹಾಕ್ಬೇಕು. ಮತ್ತು ಅದ್ರ ಜೋಡಿ ನೀರಿನ ವ್ಯವಸ್ಥೆ ಮೇನ್ ಬೇಕು. ಅದಕ್ಕೆ ಕೋಳಿಗಳಿಗೆ ನೀರು ಇಡಬೇಕು. ಮತ್ತು ಅಷ್ಟು ಕ್ಲೀನಾಗಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಆಟೋಮೆಟಿಕ್ ನಿಮ್ಗೆ ಅದು ಲಾಭ ಮಾಡಿ ಕೊಡುತ್ತಾ. ಸೊ ಇಲ್ಲಿ ಇವರು ಒಂದು ಶೆಡ್ ಮಾಡ್ಯಾರ. ಇದು ಒಂದು ಶೆಡ್ ಅಲ್ರಿ, ಇದು ಇಂಥ 10 ಶೆಡ್ ಅದ. ಇವರು ಯೋಚನೆ ಮಾಡಿರಿ ಹೆಂಗೆ ಬಿಸ್ನೆಸ್ ಮಾಡತ್ತಾರೆ ಇವರು. ನೀವು ಏನಾರ ಮಾಡಿರಿ.
ಫೈನಲ್ ಆಗಿ ನೋಡ್ರಲ್ಲೇ ನಮ್ಮ ಗಾಡಿ ಒಳಗೆ ಲೋಡ್ ಮಾಡಾಕ್ ಕುಂತಿದ್ವಿ. ಲೋಡ್ ಮುಗ್ದೈತಿ. ಇಷ್ಟ ಹಾಕೊಂತ ತತ್ತಿ ಅಂದ್ರೆ ನಮ್ಮ ಗಾಡಿ ಒಳಗೆ ಇವತ್ತು 12,000 ತತ್ತಿಗಳನ್ನ ತೊಗೊಂಡ್ ಹೊಂಟಿವಿ. ಸೊ ನೋಡ್ರಿ ಈ ಶೆಡ್ಡಿನಾಗ ಆ ಕಡೆ ಒಂದು ಶೆಡ್ ಐತಿ. ಸೊ ಈ ಕಡೆ ಒಂದು ಶೆಡ್ ಐತಿ. ಇದ್ರಂಗ ಮತ್ತೆ ಇನ್ನೂ ಒಂದು ಶೆಡ್ ಐತಿ. ಮಿನಿಮಮ್ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಒಂದು ಶೆಡ್ ಆಗತ್ತ ಉದ್ದಕ್ಕ. ಅಷ್ಟು ಉದ್ದ ಐತಿ. ನಮ್ಮ ಗಾಡಿ ಲೋಡ್ ಆಗೈತಿ ನೋಡ್ರಿ.